ನಮಸ್ತೆ ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಟು ಸಮೃದ್ಧಿ ಜೀವನ ಚಾನೆಲ್. ಈ ಸಂಕೇತಗಳ ಮೂಲಕ ಒಳ್ಳೆಯ ಕಾಲ ಶುರುವಾಗಲಿದೆ ಎಂದು ದೇವರು ನಿಮಗೆ ಹೇಳುತ್ತಿದ್ದಾನೆ. ಪ್ರತಿನಿತ್ಯ ಕಷ್ಟದ ದಿನಗಳು ಎದುರಿಸುವಾಗ ಸಾಮಾನ್ಯವಾಗಿ ನಮಗೆ ಅನಿಸೋದು ಇದಕ್ಕೆ ಕೊನೆನೇ ಇಲ್ವಾ ಅಂತ. ಚಿಂತೆಗಳು, ನೋವುಗಳು ನಮ್ಮ ಸಂತೋಷವನ್ನು ಕಸಿದುಕೊಳ್ಳುತ್ತದೆ ಅಂತ ಹೇಳಿ ಭಾವಿಸ್ತೇವೆ. ಆದ್ರೆ ಸ್ನೇಹಿತರೆ, ನಿಮಗೆ ಗೊತ್ತಾ, ವಿಪರೀತ ಕಷ್ಟಗಳು ಹಿಂದೆ ಅದೃಷ್ಟದ ಹೆಜ್ಜೆ ಇರುತ್ತೆ ಅಂತೆ. ಹೌದು, ಹಾಲು ಕಾದು ತುಪ್ಪವಾಗಲು ಹಲವು ತರದ ಹಂತಗಳನ್ನ ದಾಟಬೇಕಾಗತ್ತೆ. ನಂತರವೇ ಹಾಲಿಗೆ ತುಪ್ಪದ ಬೆಲೆ ಸಿಗುವುದು. ಜೀವನದಲ್ಲಿ ಪದೇ ಪದೇ ಕಷ್ಟಗಳು ಒಂದರ ನಂತರ ಒಂದು ಬರ್ತಾ ಇದೆ ಅಂದ್ರೆ ನಿಮ್ಮ ಕಷ್ಟದ ದಿನದ ಚಕ್ರ ತುಂಬಾ ಸ್ಪೀಡ್ ಆಗಿ ತಿರುಗ್ತಾ ಇದೆ ಅಂತ ಅರ್ಥ. ನಂತರ ಒಳ್ಳೆಯ ದಿನದ ಚಕ್ರವು ಆರಂಭವಾಗಲಿದೆ ಎಂಬ ಅರ್ಥವೂ ಕೂಡ ಇದಾಗಿರತ್ತೆ. ದೇವರು ನಮಗೆ ಈ ಸಮಯದಲ್ಲಿ ಹಲವು ವಿಧಾನದಲ್ಲಿ ಹಲವು ಸೂಚನೆಗಳ ಮೂಲಕ ನಮ್ಮ ಕಷ್ಟಕ್ಕೆ ಮುಕ್ತಿ ಹತ್ತಿರದಲ್ಲಿದೆ ಎಂದು ಹೇಳುತ್ತಾರೆ. ಹಾಗೂ ಹಲವು ವಿಧಾನದಲ್ಲಿಯೂ ಕೂಡ ತೋರಿಸುತ್ತಾರೆ. ಆದರೆ ನಾವು ಸಾಮಾನ್ಯವಾಗಿ ಇದನ್ನು ಗಮನಿಸೋದೇ ಇಲ್ಲ. ಇವತ್ತಿನ ಈ ಒಂದು ವಿಡಿಯೋದಲ್ಲಿ ನಾವು ಸಮೃದ್ಧಿ ಮತ್ತು ಹಣ ಬರುವ ಮುನ್ನ ಪ್ರಕೃತಿ ಸೂಚಿಸುವಂತಹ ಸಂಕೇತಗಳ ಬಗ್ಗೆ, ಸೂಚನೆ ಬಗ್ಗೆ ತಿಳಿತಾ ಹೋಗೋಣ ಸ್ನೇಹಿತರೆ. ಹಾಗೂ ಕೆಲವೊಮ್ಮೆ ಯಾವುದೇ ಕಾರಣವಿಲ್ಲದೆ ನಮ್ಮ ಮನಸ್ಸಿಗೆ ಒಳಗಿನಿಂದಲೇ ಒಂದು ಪಾಸಿಟಿವ್ ಆದಂತಹ ಕಾನ್ಫಿಡೆನ್ಸ್ ಬರ್ತಾ ಇರತ್ತೆ. ಯಾವುದೋ ಒಂದು ಒಳ್ಳೆಯದು ನಡೆಯಲಿದೆ ಎಂಬ ಒಂದು ಫೀಲಿಂಗ್ ಆಗ್ತಾ ಇರತ್ತೆ. ನಮ್ಮ ಮನಸ್ಸಿನಲ್ಲಿ ಎಷ್ಟೇ ತರಹದ ಕಷ್ಟಗಳು ಎದುರಾದಾಗೂ ಕೂಡ ಮನಸ್ಸಿನ ಒಂದು ಮೂಲೆಯಲ್ಲಿ ಏನೋ ಒಂದು ತರಹದ ಸಮಾಧಾನವಿರತ್ತೆ. ಒಂದು ಒಳ್ಳೆಯ ತಿರುವು ಬರಲಿದೆ ಎಂಬ ಒಂದು ಆತ್ಮವಿಶ್ವಾಸ ನಮ್ಮಲ್ಲಿ ಮೂಡಿರತ್ತೆ. ಹೌದು, ಇದನ್ನು ಆಧ್ಯಾತ್ಮಿಕವಾಗಿ ನಾವು ಇಂಟ್ಯೂಷನ್ ಅಂದ್ರೆ ಅಂತಹ ಪ್ರಜ್ಞೆ ಎಂದು ಕೂಡ ಹೇಳಲಾಗ್ತದೆ. ಹಾಗೂ ನಿಮ್ಮ ಜೀವನದಲ್ಲಿ ಬರಲಿರುವಂತಹ ಅದೃಷ್ಟದ ಜೀವನಕ್ಕಾಗಿ ನಿಮ್ಮ ಮುಂದೆ ಇರ್ತಕ್ಕಂತಹ ಸಂಕೇತಗಳು, ಸೂಚನೆಗಳು ಏನು ಎಂಬುದರ ಬಗ್ಗೆ ತಿಳಿತಾ ಹೋಗೋಣ. ಮೊದಲನೇದಾಗಿ ನೋಡೋದಾದ್ರೆ, ನಿಮ್ಮ ಮನೆಗೆ ಯಾರಾದರೂ ಪೂಜ್ಯನೀಯರು ಬಂದರೆ, ಅಥವಾ ಬ್ರಾಹ್ಮಣ ವ್ಯಕ್ತಿಗಳು ಬಂದರೆ, ಅಥವಾ ಯಾರಾದರೂ ಸಾಧು ಸಂತರು ಬಂದರೆ, ಅಥವಾ ಗುರುಗಳು ಬಂದರೆ, ಅಥವಾ ಪ್ರಾಣಿ ಪಕ್ಷಿಗಳೇ ಆಗಿರಬಹುದು. ಈ ರೀತಿಯಾದಂತಹ ವ್ಯಕ್ತಿಗಳು, ಪ್ರಾಣಿ ಪಕ್ಷಿಗಳು ಬಂದರೆ ನಿಮ್ಮ ಮನೆಗೆ ಕುಬೇರನ ಆಗಮನವಾಗ್ತಾ ಇದೆ ಎಂಬ ಅರ್ಥವೂ ಕೂಡ ಇದಾಗಿರುತ್ತಂತೆ ಸ್ನೇಹಿತರೆ. ಹೌದು, ಜ್ಯೋತಿಷ್ಯ ಶಾಸ್ತ್ರದ ಪ್ರಕಾರ ಯಾವುದೇ ರೀತಿಯಾದಂತಹ ದಿಢೀರಾಗಿ ಅನಿರೀಕ್ಷಿತವಾಗಿ ಯಾರಾದರೂ ಮನೆಗೆ ಬಂದರೆ ಈ ಮೂಲಕ ಲಕ್ಷ್ಮೀ ದೇವಿಯು ಮನೆಗೆ ಬರುತ್ತಿದ್ದಾರೆ ಎಂಬುದರ ಸೂಚನೆ ಆಗಿರುತ್ತೆ. ಹಸು, ಕಪ್ಪು ಇರುವೆ, ಅದರಲ್ಲೂ ಮೊಟ್ಟೆ ಇರುವಂತಹ ಕಪ್ಪು ಇರುವೆ ಮತ್ತು ಆನೆಗಳು ಬರುವುದು, ಅಥವಾ ನಿಮ್ಮ ಮನೆಯ ಮುಂದೆ ಕತ್ತೆ ಅಥವಾ ಕುದುರೆಗಳು ಬಂದರೆ ಇದು ಒಂದು ಉತ್ತಮವಾದಂತಹ ಒಂದು ಸೂಚನೆಯಾಗಿದೆ ಎಂದು ಹೇಳಲಾಗ್ತದೆ. ಹಾಗೂ ನಿಮ್ಮ ಸಂಪತ್ತು ಮತ್ತು ಅದೃಷ್ಟವನ್ನು ಮೊದಲೇ ಗ್ರಹಿಸುವಂತಹ ಶಕ್ತಿ ಈ ಒಂದು ಪ್ರಕೃತಿ, ಅದರಲ್ಲೂ ಪ್ರಾಣಿ ಪಕ್ಷಿಗಳಿಗೆ ಹೆಚ್ಚಾಗಿರತ್ತೆ. ಹಾಗೂ ದೈವವು ನಿಮ್ಮ ಮನೆಯಲ್ಲಿ ಪ್ರವೇಶವನ್ನು ಮಾಡ್ತಾ ಇದೆ ಎಂಬುದರ ಸೂಚನೆ ಕೂಡ ಇದು ನೀಡ್ತಾ ಹೋಗುತ್ತೆ ಸ್ನೇಹಿತರೆ. ನಂತರ ನೋಡಬಹುದಾದ್ರೆ, ಅಚಾನಕ್ ಆಗಿ ನೀವು ರಸ್ತೆಯಲ್ಲಿ ಹೋಗುವಾಗ ಹಣ ಸಿಗುವುದು ಅಥವಾ ನಾಣ್ಯ ಸಿಗುವುದು, ಅದು ರಸ್ತೆಯಲ್ಲಾಗಿರಬಹುದು ಅಥವಾ ಮನೆಗಳಲ್ಲೇ ಆಗಿರಬಹುದು. ದಿಢೀರಾಗಿ ಕಾಯಿನ್ ಕಂಡ್ರೆ ಅಥವಾ ಹಣ ಕಂಡ್ರೆ ಇದು ಒಂದು ಲಕ್ ಆಕ್ಟಿವೇಟ್ ಆಗುವ ಸಂಕೇತವೆಂದು ಕೂಡ ಹೇಳಲಾಗ್ತದೆ. ಹೌದು, ಇದರ ಮೂಲಕ ಸಂಪತ್ತು ನಿಮ್ಮನ್ನು ಹುಡುಕಿ ಬರಲಿದೆ ಎಂಬುದರ ಸೂಚನೆ ಕೂಡ ಇದಾಗಿರತ್ತೆ. ಹೌದು ಸ್ನೇಹಿತರೆ, ನಂತರ ನೋಡುವುದಾದರೆ ಅತ್ಯುತ್ತಮವಾದಂತಹ ಒಂದು ಸಂಕೇತ, ಅದುವೇ ಬ್ರಾಹ್ಮಿ ಮುಹೂರ್ತದಲ್ಲಿ ಎಚ್ಚರಗೊಳ್ಳುವುದು. ಇದು ಒಂದು ದೈವಿಕವಾದಂತಹ ಸೂಚನೆ ಆಗಿರತ್ತೆ. ಹಾಗೂ ಆ ಒಂದು ಸಮಯದಲ್ಲಿ ಕನಸು ಬೀಳುವುದು ಕೂಡ ಒಂದು ಉತ್ತಮವಾದಂತಹ ಫಲಿತಾಂಶಗಳ ನಿರೀಕ್ಷಣೆಯನ್ನು ನೀವು ಮಾಡಬಹುದು. ಅದರಲ್ಲೂ ನೀವು ಕನಸಿನಲ್ಲಿ ನದಿ, ಮಳೆ ಅಥವಾ ದೇವರು ಅಥವಾ ಯಾವುದೇ ರೀತಿಯಾದಂತಹ ಉತ್ತಮವಾದಂತಹ ಸಂಕೇತ ಅಥವಾ ಕನಸುಗಳನ್ನು ಕಂಡರೆ ಇದು ಒಂದು ಹೊಸ ಅವಕಾಶಗಳನ್ನು ಬರುವ ಸೂಚನೆ ಆಗಿರುತ್ತದೆ ಎಂದು ಹೇಳಲಾಗ್ತದೆ. ಸಾಮಾನ್ಯವಾಗಿ ಮನೆಗಳಲ್ಲಿ ಕೆಲವೊಮ್ಮೆ ಕೆಲಸ ಮಾಡುವಾಗ ಗಾಜು ಒಡೆಯುವುದು ಅಥವಾ ಕೆಲವೊಂದು ಪಾಟ್ಗಳು ಒಡೆಯುವುದರಿಂದ ನಮ್ಮ ಮನಸ್ಸಿಗೆ ಒಂದು ತರಹದ ಬೇಜಾರಾಗತ್ತೆ. ಆದರೆ ಇದು ಒಂದು ಉತ್ತಮವಾದಂತಹ ಬದಲಾವಣೆಯಾಗಿರುತ್ತೆ ಸ್ನೇಹಿತರೆ. ಹೌದು, ಇದರ ಮೂಲಕ ಹಳೆಯ ನೆಗೆಟಿವಿಟಿ ದೂರಾಗಿ ಹೊಸದು ಬರಲು ದಾರಿ ಸುಗಮವಾಗಿದೆ ಎಂಬುದರ ಅರ್ಥ ಕೂಡ ಇದಾಗಿರತ್ತೆ. ಅಷ್ಟೇ ಅಲ್ಲದೆ ನಿಮ್ಮ ಮನೆಗಳಲ್ಲಿ ಪಾರಿವಾಳ, ಗುಬ್ಬಚ್ಚಿ ಗೂಡು ಕಟ್ಟುವುದು ಕೂಡ ಒಂದು ಉತ್ತಮವಾದಂತಹ ಸೂಚನೆಯಾಗಿರುತ್ತೆ. ಈ ಮೂಲಕ ನಿಮ್ಮ ಮನೆಗಳಲ್ಲಿ ನೆಮ್ಮದಿಯ ಜೀವನ ನಿಮ್ಮದಾಗಲಿದೆ ಎಂಬುದರ ಅರ್ಥ ಕೂಡ ಇದಾಗಿರತ್ತೆ. ಅಷ್ಟೇ ಅಲ್ಲದೆ ನೀವು ಪದೇ ಪದೇ ಕೆಲವೊಂದು ರಿಪೀಟೆಡ್ ನಂಬರ್ಸ್ ಅಂದರೆ 111, 222, 777 ಅಥವಾ ಯಾವುದೇ ರೀತಿಯಾದಂತಹ ಏಂಜಲ್ ನಂಬರ್ಸ್ಗಳನ್ನು ನೀವು ಪದೇ ಪದೇ ಕಾಣ್ತಾ ಇದ್ದೀರಾ ಅನ್ನೋದಾದ್ರೆ ಯೂನಿವರ್ಸ್ ನಿಮಗಾಗಿ ಒಂದು ಉತ್ತಮವಾದಂತಹ ಸೂಚನೆಯನ್ನು ನೀಡ್ತಾ ಇದೆ ಎಂಬುದರ ಅರ್ಥವೂ ಕೂಡ ಆಗಿರುತ್ತೆ. ಇದೆಲ್ಲ ಕೂಡ ಸ್ಪಿರಿಚುವಲ್ ಸೈನ್ ಎಂದು ನಾವು ಹೇಳಲಾಗ್ತದೆ. ಹೌದು ಸ್ನೇಹಿತರೆ, ಸಂಕೇತಗಳು, ಸೂಚನೆಗಳು ನಮ್ಮಲ್ಲಿ ಒಂದು ಪಾಸಿಟಿವ್ ಮೈಂಡ್ಸೆಟ್ ಅನ್ನು ಸೃಷ್ಟಿ ಮಾಡ್ತಾ ಹೋಗುತ್ತೆ. ಇದರಿಂದ ನಮ್ಮ ಯೋಚನೆಯ ಲಹರಿ ಬದಲಾವಣೆ ಆಗ್ತಾ ಹೋಗುತ್ತೆ. ನಮ್ಮ ಯೋಚನೆಗಳು ಬದಲಾದಂತೆಯೇ ನಮ್ಮ ಕೆಲಸದಲ್ಲಿ ಕೂಡ ನಾವು ಬದಲಾವಣೆಯನ್ನು ಕಾಣ್ತಾ ಹೋಗ್ತೀವಿ. ಇದರ ಮೂಲಕ ಒಂದು ಉತ್ತಮ ರಿಸಲ್ಟ್ ಅನ್ನು ಪಡೆಯುವುದರ ಮೂಲಕ ನಮ್ಮ ಜೀವನದಲ್ಲಿ ಅದ್ಭುತವಾದಂತಹ ಒಂದು ಟರ್ನಿಂಗ್ ಅನ್ನ ನಾವು ಕಾಣಬಹುದು. ಹೌದು ಸ್ನೇಹಿತರೆ, ಆದರೆ ನೆನಪಿಡಿ, ಸಂಕೇತಗಳು ಮಾತ್ರ ಸಾಕಾಗೋದಿಲ್ಲ. ನಮ್ಮ ಪ್ರಯತ್ನ, ಒಂದು ಉತ್ತಮವಾದಂತಹ ಪ್ರಯತ್ನ, ನಂಬಿಕೆಯ ಪ್ರಯತ್ನ ನಮ್ಮಲ್ಲಿತ್ತು ಅನ್ನೋದಾದ್ರೆ ಸಕಾರಾತ್ಮಕ ಮನೋಭಾವನೆ ಇಟ್ಕೊಂಡು ನಾವು ಯಾವುದೇ ರೀತಿಯಾದಂತಹ ಒಂದು ಕೆಲಸವನ್ನು ಮಾಡೋದ್ರಿಂದ
ನಮ್ಮ ಜೀವನದಲ್ಲಿ ಬದಲಾವಣೆಯನ್ನು ಕಾಣಬಹುದು. ಅಷ್ಟೇ ಅಲ್ಲದೆ ಯಶಸ್ಸನ್ನು ಕೂಡ ನಾವು ಕಾಣಬಹುದಾಗಿದೆ ಸ್ನೇಹಿತರೆ. ಇವತ್ತಿನ ದಿನ ಹೇಳಿರುವಂತಹ ಈ ಒಂದು ಉತ್ತಮವಾದಂತಹ ಮಾಹಿತಿ ತಮ್ಮೆಲ್ಲರಿಗೂ ಇಷ್ಟವಾಗಿದ್ದಲ್ಲಿ ದಯವಿಟ್ಟು ನಮ್ಮ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಮತ್ತು ಲೈಕ್ ಮಾಡಿ. ಧನ್ಯವಾದಗಳು.